ಈಗ ಸುಮಾರು ನಾನು ಎಂದಿನಿಂದ ಚುನಾವಣೆಗಳು ಪ್ರಾರಂಭ ಆಗಿವೆ ಮತ್ತು ನಾನು ಮತದಾನವನ್ನು ಮಾಡೋಕ್ಕೆ ಎಲಿಜಿಬಲ್ ಆಗಿದ್ದೇನೆ. ಅಂದಿನಿಂದ ನಾನು ಬಸವನಗರ ಪೋಲಿಂಗ್ ಬೂತ್ನಿಂದನೇ ಮತ ಹಾಕ್ತೇನೆ. ಎಷ್ಟೋ ಜನ ಅವ್ರ ಮತಗಳನ್ನು ಚೇಂಜ್ ಮಾಡಿಕೊಂಡ್ರು, ಆದರೆ ನಾನು ಮಾತ್ರ ಈ ಮತದಾನ ಇಲ್ಲೇ ಮಾಡ್ತಕ್ಕಂಥದ್ದು ಬಸವನಗರದಲ್ಲೇ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಇದು ವಿಶೇಷವಾಗಿ ನನ್ನ ಮತಕ್ಷೇತ್ರಕ್ಕೆ ಈ ವೋಟಿಂಗ್ ಬರದೇ ಇದ್ರೂ ಕೂಡ ಯಾರೇ ಈ ಭಾಗದಲ್ಲಿ ನಮ್ಮ ಪಕ್ಷದವ್ರು ನಿಂತರೆ ಸಹಜವಾಗಿ ಅವರಿಗೆ ಮತವನ್ನು ಹಾಕ್ಸೋಕ್ಕೆ ನಾನು ಇಲ್ಲೇ ಬರ್ತೀನಿ. ಈ ಸಾರಿ ನಾವು ಪ್ರಭುಗೆ ಇಲ್ಲಿಂದ ಎಲೆಕ್ಟ್ ಮಾಡಿದ್ದೇವೆ ಮತ್ತು ಈ ಸಲನೂ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆರಿಷ್ ಬರ್ತಾನೆ ಅಂತಕ್ಕಂಥದ್ದು ನನಗೆ 100ಕ್ಕೆ 100 ಖಾತ್ರಿ ಇದೆ. ಅದಕ್ಕೆ ವಿಶೇಷವಾಗಿ ಈ ಬಸವನಗರ ಜನರಿಗೆ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಗುರುಮಠಕಲ್, ಚಿತ್ತಾಪುರ ಎಲ್ಲ ಭಾಗದ ಜನರಿಗೆ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಬರೋಕ್ಕೆ ಕಾರಣೀಭೂತರಾದಂಥ ಈ ಭಾಗದ ಜನ, ಅದು ಸಿದ್ಧಾರ್ಥ ನಗರ ಇರ್ಬೋದು, ಅಶೋಕ್ ನಗರ ಇರ್ಬೋದು, ಬಸವನಗರ, ತಾರ್ಫೈಲು, ಜಗತ್ತು, ಈ ಭಾಗದ ಎಲ್ಲ ನಾವು ಲೇಬರ್ ಲೀಡರ್ ಆಗಿದ್ದಾಗೂ ಕೂಡ ನಮಗೆ ಸಪೋರ್ಟ್ ಮಾಡಿಕೊಂಡು ಪ್ರೋತ್ಸಾಹ ಕೊಟ್ಟು ನಮ್ಮ ಲೀಡರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಅವರು ಸಾಕಷ್ಟು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೆ ಧನ್ಯವಾದ ಹೇಳ್ದಂಗೂ ಆಗ್ತದೆ, ಅವ್ರಿಗೆ ಭೇಟಿ ಆದಂಗೂ ಇರ್ತದೆ. ನನಗೆ ಭಾಳ ಸಂತೋಷ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಮತವನ್ನು ಚಲಾಯಿಸೋಕ್ಕೆ ಪದೇ ಪದೇ ಬರ್ತೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಕಡೆ ರಿಪೋರ್ಟ್ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಮತ್ತು ಅಲೈನ್ಸ್ ಪಾರ್ಟ್ನರ್ಗಳಿಗೆ ಹೆಚ್ಚಿನ ಶಕ್ತಿ ಈ ಚುನಾವಣೆ 3rd ಫೇಸ್ನಾಗೂ ಬರ್ತಾ ಇದೆ. ಅದಕ್ಕಾಗಿ ಭಾಳಷ್ಟು ಜನ ಈ ಒಂದು ಕುತೂಹಲದಿಂದ ಚುನಾವಣೆ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈ ಚುನಾವಣೆ 3rd ಫೇಜ್ನು ಭಾಳ ಒಳ್ಳೆ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಡ್ತಾರೆ. जब से मैं वोटिंग को एलिजिबल हुआ तब से आ रहा हूँ. No, when I became eligible at the age of 21 at that time, now it is 18. So since then I am voting here only. I never got it changed. When I became minister, when I became opposition leader, KPCC president, and again opposition leader in parliament, since then I never forgotten Basavanagar. These all parts of the areas where always they give love and affection. Not only that, they really developed my leadership. Therefore I am grateful to the poor people who stood with me. I am with them. So how do you say the chance of Congress this year? No, Karnataka we are going to win with thumping majority.